ಓಕೆ, ಇವಾಗ ಅಂದ ಸೈಜು ಎಷ್ಟು ದೊಡ್ಡದು ಬರುತ್ತೆ? ಎಷ್ಟು ಗ್ರಾಮ್ ಇರುತ್ತೆ? 4 to 500 grams ಬರ್ತದೆ. ಅರ್ಧ ಕೆಜಿ ಅಷ್ಟು ಒಂದು ದಾಳಿಂಬೆ ಬರುತ್ತೆ. ಇವಾಗ ಎಷ್ಟಿದೆ ಸರ್ ಇದು? ಇದು 250 ಗ್ರಾಮ್ ಇದೆ ರೀ, 230. ಹಾಂ, ನಿಮ್ಗೆ ಗೊತ್ತಾಗುತ್ತೆ ಸೈಜ್ ಎಲ್ಲ. ಓಕೆ, ಇದು ಎಷ್ಟು ದಿನ ಇಡ್ಬೋದು ಇವಾಗ ಪ್ಯಾಕಿಂಗ್ ಎಲ್ಲ? ಹಣ್ಣೇನಾರು ಇವಾಗ ಯೂಶಲಿ ಹಣ್ಣು ಅಂತ ಬಂದಾಗ ಎಲ್ಲ ಕೊಳ್ತೋಗ್ಬಿಡುತ್ತೆ, ಗಾಳಿ ಇದೆಲ್ಲ ಆಡ್ದಿದ್ದಾಗ. ಒಂದು ವಾರ 15 ತಡಿಸ್ಬೋದು ಅಷ್ಟೇ. ಅಂದರೆ ಪ್ಯಾಕಲ್ಲಿ ಪ್ಯಾಕಲ್ಲ ನಾವು ಪ್ಯಾಕ್ ಮಾಡಿದ್ದು ನಾಳೆಗೆ ಮಾರ್ಕೆಟಿಂಗ್ ಆಗೇ ಆಗ್ತದೆ. ಓಕೆ, ಈ ನಾವು ಪ್ಯಾಕ್ ಮಾಡಿದ ಮಾಲ್ ರೀ ನಾಳೆ ಯಾವುದೇ ಪರಿಸ್ಥಿತಿ ಮಾರ್ಕೆಟಿಂಗ್ ಆಗ್ತದೆ ರೀ. ಭಾಳ ಒನ್ ಡೇ ಅಷ್ಟೇ ರೀ, ಒಂದೇ ಅಷ್ಟೇ ಮ್ಯಾಕ್ಸಿಮಮ್ ಇಡಬೇಕು. ಇಲ್ಲಿ ನಮ್ಮಲ್ಲಿ ಇರೋದು ಒಂದೇ ದಿವಸ ರೀ. ಇಲ್ಲಿಂದ ಹೈದ್ರಾಬಾದ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿ 450 ಕಿಲೋಮೀಟರ್ ಇದೆ ಹೈದರಾಬಾದ್. ಒಂದು ದಿನಕ್ಕೆ ಹೋಗ್ಬಿಡಿ. ಇವತ್ತು ಸಂಜೆ 6 ಗಂಟೆ ಬಿಟ್ಟರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾರ್ಕೆಟಿಗೆ ಟಚ್ ಆಗ್ತದೆ. ಓ, ಅಲ್ಲಿ ಅರ್ಲಿ ಮಾರ್ನಿಂಗ್ ಅಪ್ಕಮ್ಸ್ ಮಾರ್ಕೆಟಲ್ಲಿ ಇದೆಲ್ಲ ಚಾಲು ಇರುತ್ತೆ. ಬೆಂಗಳೂರು ಸೇಮ್ ರೀ, ಅಲ್ಲಿ ಸೇಮ್ 400 ಸೆಂಟರ್ ಪಾಯಿಂಟ್. ಆದರೆ ನೀವು ಬೆಂಗಳೂರು 500 ಅದ ರೀ, ಇದು ಹೈದರಾಬಾದ್ 400. ಅಂದ್ರೆ ಬೆಂಗಳೂರಿಗಿಂತ ಜಾಸ್ತಿ ಹೈದ್ರಾಬಾದಿಗೆ ಯಾಕೆ ಕಳಿಸ್ತೀರಾ ನೀವು? ಬೆಂಗಳೂರಿಗೆ ಯಾಕೆ ಕಳಿಸಲ್ಲ? ಏನಾದರೂ ಹಿಂದೆ ರೇಟ್ ಏನಾದ್ರು ಅಲ್ಲ ವ್ಯತ್ಯಾಸ ಇಲ್ಲ ಹಿಂದೆಲ್ಲ ರೈತರು ಒಂದು ಸ್ವಲ್ಪ ಕಳಿಸಿ ಅಲ್ಲಿ ಕೈ ಸುಟ್ಕೊಂಡಿದ್ದಾರೆ ಬೆಂಗಳೂರು ಮಾರ್ಕೆಟಿಗೆ. ಇವರು ವ್ಯಾಪಾರಸ್ಥರ ಕಡೆಯಿಂದ ಕ್ವಾಲಿಟಿ ಮಾಲ್ ಕೇಳ್ತಾರೆ ಹೊಂದಿದ್ರೆ ಪೇಮೆಂಟು ಒಂದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ಮು. ಆದ್ರೆ ಹೈದ್ರಾಬಾದ್ ಇನ್ನೂ ತನಕ ನಮ್ಮ ಇತಿಹಾಸದೊಳಗೆ ಯಾವ ದಲಾಲರು ವ್ಯಾಪಾರಸ್ಥರು ಒಂದು ಪೈಸಾ ಮುಳುಗಿಸಿದ್ದು ವ್ಯವಹಾರ ಇಲ್ಲ.